ಈಗಾಗಲೇ ನಕಲಿ ಔಷಧಿಗಳ ಮಾಫಿಯಾ ರಾಜ್ಯಾದ್ಯಂತ ಹರಡಿಕೊಂಡಿತ್ತು. ಅದನ್ನು ದಾಳಿ ಮಾಡಿ ಆ ಒಂದು ಕೇಂದ್ರಗಳ ಮೇಲೆ ದಾಳಿ ನಡೆಸಿ ಪೊಲೀಸರು ಕೂಡ ಕೆಲವೊಂದಿಷ್ಟು ಶಾಕಿಂಗ್ ಆದಂಥ ಅಂಶಗಳನ್ನು ಹೊರಗಡೆ ಹೇಳ್ತಿದ್ದಾರೆ. ಈಗ ಈ ಮಾಫಿಯಾ ಕೇವಲ ರಾಜ್ಯಕ್ಕಷ್ಟೇ ಸೀಮಿತವಾಗಿದೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಇದು ರಾಷ್ಟ್ರಾದ್ಯಂತ ಬೇರೆ ಬೇರೆ ಭಾಗದಲ್ಲೂ ಕೂಡ ಕಾರ್ಯಾಚರಣೆ ಮಾಡ್ತಾ ಇರುವಂಥ ಮಾಹಿತಿ ಈಗಾಗಲೇ ಪೊಲೀಸರು ಕೂಡ ಸಿಕ್ಕಿದೆ, ಆರೋಗ್ಯ ಇಲಾಖೆಗೂ ಕೂಡ ಸಿಕ್ಕಿದೆ. ಇವನ್ ಕಾರಣಕ್ಕೋಸ್ಕರ ವಂಶಿ ಕೃಷ್ಣ IPS ಅಧಿಕಾರಿಯ ನೇತೃತ್ವದಲ್ಲಿ ಈಗ ವಿಶೇಷ SITಯನ್ನು ಕೂಡ ರಚನೆ ಮಾಡಲಾಗಿದೆ. ಜೊತೆಗೆ ಆರೋಗ್ಯ ಇಲಾಖೆಯ ತಜ್ಞರು ಕೂಡ ಈ ಒಂದು ಕಮಿಟಿಯಲ್ಲಿ ಇರ್ತಾರೆ ಅಂತ ಹೇಳಲಾಗ್ತದೆ. ಹಾಗಾದರೆ ಈ ತನಿಖೆ ಹೇಗಾಗುತ್ತೆ, ಯಾರನ್ನೆಲ್ಲ ಟಾರ್ಗೆಟ್ ಮಾಡಲಾಗ್ತದೆ, ಜೊತೆಗೆ ಇದರ ಕಿಂಗ್ ಪಿನ್ ಯಾಕೆ ದುಬೈಲಿದ್ದಾನೆ ನೋಡೋಣ ಬನ್ನಿ ಸ್ಟೋರಿ. ಸಂಘ ಸಂಸ್ಥೆ ಬಲ ಎಚ್ಚೆತ್ತುಕೊಳ್ಬೇಕು. ಯಾರಿಗೆ ಕೊಟ್ಟಿದ್ದಾರೆ, ಯಾವ ಆಸ್ಪತ್ರೆ ಕೊಟ್ಟಿದ್ದಾರೆ, ಇದೆಲ್ಲ ಅವ್ರ ತನಿಖೆಯಿಂದ ಆಗ್ತದೆ. ರಾಷ್ಟ್ರಾದ್ಯಂತ ಯಾವುದೇ ಡ್ರಗ್ ಈ ಥರ ಕಂಡು ಬಂದರೆ ನೀವು ಅದನ್ನು ಸ್ಟಾಪ್ ಮಾಡಿ. ಫೇಕ್ ಔಷಧಿಗಳನ್ನ ಗಮನಕ್ಕೆ ಬಂದರೆ ಸೂಕ್ತ ಕ್ರಮ ತಗೋಬೇಕು. ನಕಲಿ ಔಷಧಿಗಳು ಸಿಕ್ಕ ದೊಡ್ಡೇರಿ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಿದ್ದ ಪ್ರಭುದೇವ್, ಫಾರ್ಮ್ ಹೌಸ್ನ ಉಸ್ತುವಾರಿ ನೋಡ್ಕೊಳ್ತಿದ್ದ ತೇಜಸ್, ನವೀನ್ ಹಾಗೂ ಔಷಧಿ ಸರಬರಾಜು ಮಾಡ್ತಿದ್ದ ವೆಂಕಟೇಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ನಾಲ್ವರ ಹಿಂದೆ ಇರೋರು ಯಾರು ಅನ್ನೋದೇ ಸದ್ಯ ಪೊಲೀಸರ ಮುಂದಿರುವ ಟಾರ್ಗೆಟ್ ಆಗಿದ್ದು, ಇಡೀ ಪ್ರಕರಣದ ಕಿಂಗ್ ಪಿನ್ ಪ್ರಶಾಂತ್ ದುಬೈನಲ್ಲಿ ತಲೆಮರೆಸಿಕೊಂಡಿದ್ದಾನೆ ಎನ್ನಲಾಗಿದೆ. ಕಿಂಗ್ ಪಿನ್ ಪ್ರಶಾಂತ್ಗೆ ಬಂಧನವಾಗಿರೋ ವೆಂಕಟೇಶ್ ಔಷಧಿಗಳನ್ನು ಸಪ್ಲೈ ಮಾಡ್ತಿದ್ದ ಎನ್ನಲಾಗಿದೆ. ಬಳಿಕ ನಕಲಿ ಔಷಧಿಗಳು ಬೆಂಗಳೂರಿನ ಚಾಮರಾಜಪೇಟೆಯ ಫಾರ್ಮಾ ಕಂಪನಿಗೆ ರವಾನೆಯಾಗ್ತಿದ್ವು, ಅಲ್ಲಿಂದ ಬೇರೆ ಬೇರೆ ಕಡೆಗಳಿಗೆ ಸಪ್ಲೈ ಆಗ್ತಿದ್ವು ಅನ್ನೋ ಮಾಹಿತಿ ಹೊರಬಿದ್ದಿದೆ. ಇದೀಗ ನಕಲಿ ಔಷಧಿ ಪತ್ತೆ ಪ್ರಕರಣ ಬೆಂಗಳೂರಿನ ಗಡಿ ದಾಟಿರೋ ಶಂಕೆ ವ್ಯಕ್ತವಾಗಿದೆ. ತೆಲಂಗಾಣ, ಹಿಮಾಚಲ ಪ್ರದೇಶದಿಂದಲೇ ನಕಲಿ ಔಷಧಿಗಳು ಬಂದಿರೋ ಮಾಹಿತಿ ಲಭ್ಯವಾಗಿದೆ. ಅಂತಾರಾಜ್ಯ ಮಟ್ಟದಲ್ಲಿ ದಂಧೆ ವಿಸ್ತರಿಸಿರೋ ಸಾಧ್ಯತೆ ಹಿನ್ನೆಲೆ ಎಲ್ಲಾ ರಾಜ್ಯಗಳಿಗೂ ಮಾಹಿತಿ ನೀಡಲಾಗಿದೆ. ಹೋಲ್ಸೇಲ್ ಮಾರುಕಟ್ಟೆ, ಡಿಸ್ಟ್ರಿಬ್ಯೂಷನ್ ಹಬ್ಗಳು ಹಾಗೂ ರಿಟೇಲ್ ಮೆಡಿಕಲ್ ಶಾಪ್ಗಳ ಮೇಲೂ ತಪಾಸಣೆ ನಡೆಸುವಂತೆ ಸೂಚಿಸಲಾಗಿದೆ. ಇತ ಆರೋಗ್ಯ ಸಚಿವ UT ಖಾದರ್ ನಕಲಿ ಔಷಧಿ ಜಾಲವನ್ನ ಮಟ್ಟ ಹಾಕಲು ಸಾರ್ವಜನಿಕರು ಕೂಡ ಸಹಕಾರ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ಇದಕ್ಕೆ ಸಮಾಜದ ಪ್ರತಿಯೊಬ್ಬರು ಕೂಡ ಸಹಕಾರ ಕೊಟ್ಟಾಗ ಅದು ನಮಗೆ ಇವತ್ತು ಖಂಡಿತವಾಗಿ ಆಗ್ತದೆ. ನಾವು ಬಹುಶಃ ಇವತ್ತು 6.5 ಕೋಟಿ ಜನಸಂಖ್ಯೆ ಇರುವಲ್ಲಿ ನಾವು ಬಹುಶಃ 150 ಜನ ಫುಡ್ ಸೇಫ್ಟಿ ಅವರು ಪೊಲೀಸರು ಸ್ವಲ್ಪ ಎಷ್ಟು ಪತ್ತೆಸಲಿಕ್ಕೆ ಸಾಧ್ಯವಾಗ್ತದೆ. ಇಂಥದ್ದು ನಡೀತಾ ಇದೆ. ನಾವೆಲ್ಲರಿಗೂ ಸಹಕಾರ ಕೊಡಬೇಕಂತೇಳಿ ಸಂಘ ಸಂಸ್ಥೆ ಬಲ ಎಚ್ಚೆತ್ತುಕೊಳ್ಬೇಕು. ಯಾರಿಗೆ ಕೊಟ್ಟಿದ್ದಾರೆ, ಯಾವ ಆಸ್ಪತ್ರೆ ಕೊಟ್ಟಿದ್ದಾರೆ, ಪೇಷಂಟ್ ಯಾರು ಕೊಟ್ಟಿದ್ದಾರೆ, ಸೀರಿಯಸ್ ಆಗಿದ್ದಾರಾ ಅಥವಾ ತೀರಿ ಹೋಗಿದ್ದಾರಾ, ಇವು ತೀರಿಯೋದಕ್ಕೆ ಬೇರೆ ಕಾರಣ ಕೊಟ್ಟಿರ್ತಾರ, ಯಾರಿಗೂ ಇದೆಲ್ಲ ಅವ್ರ ತನಿಖೆಯಿಂದ ಆಗ್ತದೆ. ಒಟ್ನಲ್ಲಿ ದೊಡ್ಡೇರಿ ಫಾರ್ಮ್ ಹೌಸ್ ಮೇಲಿನ ಒಂದು ರೇಡ್ನಿಂದ ಶುರುವಾದ ತನಿಖೆ ಈಗ ಅಂತಾರಾಜ್ಯ ಮಟ್ಟದ ಜಾಲದ ಬಾಗಿಲು ತಟ್ಟಿದೆ. ಆದರೆ ಸದ್ಯದ ದೊಡ್ಡ ಪ್ರಶ್ನೆ ಒಂದೇ, ಈ ನಕಲಿ ಔಷಧಿ ಈಗಾಗಲೇ ಜನರ ಕೈ ಸೇರಿದೆಯಾ, ಸೇರಿದ್ರೆ ಎಷ್ಟು ಜನರ ಜೀವಕ್ಕೆ ಅಪಾಯ ತಂದಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ತನಿಖೆ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್ TV9. ನಕಲಿ ಔಷಧಿ ಜಾಲಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ನಕಲಿ ಔಷಧಿ ಜಾಲ ಪತ್ತೆ ಪ್ರಕರಣದ ತನಿಖೆಗೆ SIT ರಚನೆ ಮಾಡಲಾಗಿದೆ. ಜಂಟಿ ಪೊಲೀಸ್ ಆಯುಕ್ತ ವಂಶಿ ಕೃಷ್ಣ ನೇತೃತ್ವದಲ್ಲಿ SIT ರಚನೆ ಮಾಡಲಾಗಿದೆ. ವಂಶಿ ಕೃಷ್ಣ ನೇತೃತ್ವದಲ್ಲಿ SIT ರಚಿಸಿದಂಥ ರಾಜ್ಯ ಸರ್ಕಾರ SITಯಲ್ಲಿ IPS ಅಧಿಕಾರಿಗಳಾದಂಥ ಶಿವಪ್ರಕಾಶ್, ಲೋಕೇಶ್, ಸಹಾಯಕ ಔಷಧ ನಿಯಂತ್ರಕರಾದಂಥ ಮಂಜುನಾಥ್ ರೆಡ್ಡಿ, ಹಾಗೆ ನಮ್ರತಾ ಹಲ್ಲೂರು, ಔಷಧ ನಿರೀಕ್ಷಕ ನೇಹಾ ಮುರ್ಗಿ ಸಮಗ್ರ ತನಿಖೆಗಾಗಿ SIT ರಚನೆಯನ್ನು ಮಾಡಲಾಗಿದೆ. ಈಗಾಗಲೇ ಬೇರೆ ಬೇರೆ ಆಯಾಮದಲ್ಲಿ ತನಿಖೆ ಮಾಡಲಾಗುತ್ತೆ. ಕೇವಲ ಪೊಲೀಸ್ ಅಧಿಕಾರಿಗಳಿಂದಷ್ಟೇ ತನಿಖೆ ಮಾಡೋದಕ್ಕೆ ಸಾಧ್ಯವಾಗಲ್ಲ, ಯಾಕೆಂದರೆ ಇದರಲ್ಲಿ ಕೆಲವೊಂದಿಷ್ಟು ಟೆಕ್ನಿಕಲ್ ಅಂಶಗಳು ಕೂಡ ಇದೆ, ಜೊತೆಗೆ ಮೆಡಿಕಲ್ ವಿಚಾರವೂ ಕೂಡ ಆಗಿರುವಂಥದ್ದಲ್ಲಿ. ಹೀಗಾಗಿ ಆರೋಗ್ಯ ಇಲಾಖೆಯ ತಜ್ಞರು ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ. ಸಹಾಯಕ ಔಷಧ ನಿಯಂತ್ರಕರಾದಂಥ ಮಂಜುನಾಥ್ ರೆಡ್ಡಿ ಇರ್ತಾರೆ, ಹಾಗೆ ನಮ್ರತಾ ಹಲ್ಲೂರು, ಹಾಗೆ ಔಷಧ ನಿರೀಕ್ಷಕ ನೇಹಾ ಮುರ್ಗಿ ಅವರು ಕೂಡ ಈ ಒಂದು SITಯಲ್ಲಿ ಅವರನ್ನು ಕೂಡ ಸೇರಿಸಲಾಗಿದೆ. ಈ ಮೂಲಕ ಕೇವಲ ತಪ್ಪಿತಸ್ಥರನ್ನ ಹುಡ್ಕೋದಷ್ಟೇ ಅಲ್ಲ, ಇದರಲ್ಲಿ ಯಾವ್ಯಾವ ಅಂಶಗಳಿತ್ತು, ಜೊತೆಗೆ ಯಾವೆಲ್ಲ ಔಷಧಗಳನ್ನು ನಕಲಿಯಾಗಿ ರೂಪುಗೊಳ್ಳಲಾಗಿತ್ತು, ಅದು ಹೇಗೆ ವಿಷವಾಗಿ ಕನ್ವರ್ಟ್ ಮಾಡಲಾಗಿತ್ತು, ಜೊತೆಗೆ ಈ ರೀತಿ ನಕಲಿ ಔಷಧ ರಚಿಸುವಂಥ ಸಂದರ್ಭದಲ್ಲಿ ಯಾವೆಲ್ಲ ಕೆಮಿಕಲ್ಗಳನ್ನು ಯೂಸ್ ಮಾಡಲಾಗಿತ್ತು, ಹೀಗೆ ಸಂಪೂರ್ಣವಾಗಿ ಸಮಗ್ರವಾಗಿ ತನಿಖೆ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ಜೊತೆಗೆ ತಜ್ಞರನ್ನು ಕೂಡ ಈ SITಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಹೀಗಾಗಿ ತನಿಖೆಯಿಂದ ಎಲ್ಲಿ ಹೋಗ್ತಾ ಇತ್ತು, ಯಾವ ಕಡೆಗೆ ಡಿಸ್ಟ್ರಿಬ್ಯೂಷನ್ ಆಗ್ತಾಯಿತ್ತು, ಹೇಗೆ ತಯಾರು ಮಾಡಲಾಗಿತ್ತು, ಯಾವೆಲ್ಲ ಅಂಶಗಳಿತ್ತು, ಇದೆಲ್ಲವನ್ನು ಕೂಡ ಸಮಗ್ರವಾಗಿ ತನಿಖೆ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ.